ಸರ್, ಈಗ ಮಂತ್ರಿಮಂಡಲ ವಿಸ್ತರಣೆ ಬಾಕಿ ಇದೆ ಸರ್, ತಾವು ಕೂಡ ಆಕಾಂಕ್ಷಿ ಅನ್ನುವಂಥದ್ದು ತಮ್ಮ ಹೆಸರು. ನಾನು ಮಂತ್ರಿಮಂಡಲದ ಆಕಾಂಕ್ಷಿ ಅಂತ ನಾನು ಎಲ್ಲೂ ಹೇಳೇ ಇಲ್ವಲ್ಲ. ನಾನು ಮಂತ್ರಿಮಂಡಲದ ಆಕಾಂಕ್ಷಿ ಅಂತಕ್ಕಂಥ ಮಾತನ್ನು ನಾನು ಎಲ್ಲೂ ಹೇಳಿಲ್ಲ, ಹಿಂದೆನೂ ಹೇಳಿಲ್ಲ, ಇವತ್ತು ಕೊಟ್ಟರು ಬೇಕಾಗಿಲ್ಲ ನನಗೆ. ಯಾಕೆ ಸರ್ ಬೇಡ ಬೇಡ ಅನ್ನೋ ಹತ್ರ ಅಷ್ಟು ನಿರ್ಧಾರ ಮಾಡ್ತಿದ್ರಲ್ಲ, ಅಲ್ಲಲ್ಲ, ಅಷ್ಟರ ಮಟ್ಟಿಗೆ ಇಲ್ಲಿ ವೈರಾಗ್ಯ ವೈರಾಗ್ಯ ಯಾಕ್ರೆ, ನಾವು ರಾಜಕೀಯದಲ್ಲಿ ಇರೋರೇನೆ, ಗೊತ್ತಾಯ್ತಾ? ರಾಜಕೀಯ ಬಿಟ್ಟೇನು ಮಾಡೋದಿಲ್ಲ. ಆದರೂ ಕೂಡ ಏನು ಮಂತ್ರಿ ಕೆಲಸ ನಾನು 2 ವರ್ಷ ಮಾಡಿದ್ದೀನಿ, ಪ್ರಾಮಾಣಿಕವಾಗಿ ಮಾಡಿದ್ದೀನಿ, ದಕ್ಷತೆಯಿಂದ ಮಾಡಿದ್ದೀನಿ, ಜನಪರವಾಗಿ ಮಾಡಿದ್ದೀನಿ, ಗೊತ್ತಾಯ್ತಾ? ಅದರಿಂದ ನನಗೇನು ಸಾಕು. ಎಷ್ಟು ಸರಿ ಮಂತ್ರಿ ಆದರೂ ಮಾಜಿ ಮಂತ್ರಿನೋ ಹೆಸರೇನು ಹೋಗಲ್ವಲ್ಲ. ತ್ಯಾಗ ಮಾಡ್ತಿದ್ರೆ ಸರ್? ತ್ಯಾಗನೂ ಇಲ್ಲ ರೀ. ತ್ಯಾಗ ಮಾಡೋಕ್ಕೆ ನಮ್ಮ ಅಪ್ಪನ ಮನೆ ಆಸ್ತಿನ? ಜನ ಕೊಡೋ ಅಧಿಕಾರ ಅದು. ಶಾಸಕ ಆಗೋದು ಜನ ಕೊಡೋ ಅಧಿಕಾರ. ಆ ಜನ ಕೊಡೋ ಅಧಿಕಾರದಿಂದ ಶಾಸಕ ಆದ್ರಿಂದ ಮಂತ್ರಿ ಆಗ್ತಕ್ಕಂಥದ್ದು. ಆಗಲಿ, ಬೇರೆಯವ್ರಿಗೂ ಅವಕಾಶ ಕೊಡಲಿ, ಬೇರೆಯವ್ರನ್ನೂ ಮಂತ್ರಿ ಮಾಡಲಿ. ನನಗೂ ಕೂಡ ಸರಿ ಮಂತ್ರಿ ಆದರೂ ಮಾಜಿ ಮಂತ್ರಿನೇ ತಾನೆ. ಸರ್, ಸಿಎಂ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಒಂದು ಬಾರಿನೂ ಕೂಡ ಯಾಕೆ ಭೇಟಿ ಮಾಡಿಲ್ಲ ರೀ? ಅನುದಾನಕ್ಕಾಗಿ ಏನಾದರೂ ಭೇಟಿ ಮಾಡಿ? ಅನುದಾನ ಅಗತ್ಯತೆ ಬಂದ ಭೇಟಿ ಮಾಡ್ತೀನಿ, ಪತ್ರ ಕಳಿಸ್ತೀನಿ, ಮಾಡಿದ್ದಾರೆ ಎಲ್ಲರೂ. ಸರ್, ಸಿದ್ದರಾಮಯ್ಯವ್ರನ್ನ ಕಡೆಗಣಿಸಲಾಗ್ತಿದೆ ಅನ್ನುವಂಥದ್ದು ಕೂಡ, ಯಾಕಂದ್ರೆ ಒಂದು ಕ್ರೆಸ್ಟ್ ಗೇಟ್ಗಳಲ್ಲಿ ಅಲ್ಲಿ ಅಳವಡಿಕೆ ಬೇರೆ ಬೇರೆ ಮುಖ್ಯಮಂತ್ರಿಗಳನ್ನ ಬಗ್ಗೆ ಮಾತಾಡಿದ್ರು. ಸಿದ್ದರಾಮಯ್ಯರ ಅವಧಿಯಲ್ಲಿ ಅದು ಕ್ರೆಸ್ಟ್ ಗೇಟ್ಗಳು ಅದು ಯಾವುದು ನಾನು ನೋಡಿಲ್ಲಪ್ಪ, ಅದು ಹಾಕಿದಾರೆ ಇಲ್ಲ ಅಂತೇಳಿ. ಈಗ ಸರ್ಕಾರದ ಕಾರ್ಯಕ್ರಮ ಇದ್ದ ಮೇಲೆ ಸರ್ಕಾರದ ಒಂದು ಪ್ರೋಟೋಕಾಲ್ ಇರ್ತದೆ, ಆ ಪ್ರೋಟೋಕಾಲನ್ನೇ ಮಾಡಿರ್ತಾರೆ. ಒಂದು ಪಕ್ಷ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಲೋಪ ಆಗಿದ್ರೆ ಸಂಬಂಧಪಟ್ಟವ್ರ ಮೇಲೆ ಕ್ರಮ ತಗೋತಾರೆ. ನೋಡಿ, ಬೇರೆಯವ್ರ ಪ್ರಶ್ನೆ ನನಗೆ ಗೊತ್ತಿಲ್ಲ. ನನ್ನ ಪ್ರಶ್ನೆ ನಾನೇ ಹೇಳ್ತೀನಿ. ನಾನು ಯಾರ ನೆರಳಲ್ಲೂ ಕೂಡ ಹೊರಗಡೆ ಬರೋ ಅಂಥದ್ದಾಗಲಿ, ಇನ್ನೊಂದು ನೆರಳಿಗೆ ಸೇರ್ಕೊಳ್ಳೋ ಅಂಥದ್ದಾಗಲಿ ಅದೆಲ್ಲ ಪ್ರಯತ್ನ ನನ್ನ ಹತ್ರ ಏನಿಲ್ಲ. ನಾವು ಎಲ್ಲಿರ್ತೀನೋ ಅಲ್ಲೇ ಇರ್ತೀವಿ. ಹಾಂ, ಪಾರ್ಟಿ ಏನು ಬರ್ತದೆ ನೋಡ್ರಿ. ಸಿದ್ದರಾಮಯ್ಯ ಈಸ್ ಎ ಮಾಸ್ ಲೀಡರ್, ಗೊತ್ತಾಯ್ತಾ? ಅವರನ್ನು ಸೈಡ್ಲೈನ್ ಮಾಡೋ ಅಂಥದ್ದಾಗಲಿ ಅಥವಾ ಅವರನ್ನು ದೂರ ಇಟ್ಟು ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಯಾರಾದರೂ ಹೋದರೆ ಅದು ಒಂದು ದೊಡ್ಡ ಬ್ಲೆಂಡರ್. ಅದು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಹೋದ್ರೇ ನಾವು 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲ ಅವಕಾಶಗಳು ಇದ್ದಾವೆ. ಜನ ಹೇಳ್ಕೊಬೋದು ಬೇರೆ ಬೇರೆಯವರು, ಬೆಂಗಳೂರು ಸಿಟಿನಲ್ಲಿ ಹಂಗಾಗೋಗಿದೆ, ಹಿಂಗಾಗೋಗಿದೆ, ಹಾಗಾಗ್ತದೆ, ಹೀಗಾಗ್ತದೆ ಅಂತೇಳಿ. ಏನೂ ಆಗಲ್ಲ. ಈಗೆಲ್ಲ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದಲ್ಲ, ನೋಡಿರೋದು ನೋಡಿ. ಸಿದ್ದರಾಮಯ್ಯವ್ರನ್ನ ನೇಪಥ್ಯಕ್ಕೆ ಸೇರ್ಸೋಕ್ಕಾಗಲ್ಲ, ಅವ್ರು ಮಾಸ್ ಲೀಡರ್ ಆಗೋದಿಲ್ಲ. ನೋಡಿ, ಯಾರೆಲ್ಲ ಜನ ಇದ್ದಾರೆ, ಜನ ಯಾರಿಂದ ಇದ್ದಾರೆ ಅವರನ್ನು ಯಾವತ್ತೂ ಕೂಡ. ಈಗ ಹಿಂದೆ ಕಿಸ್ಸಾ ಕುರ್ಸಿ ಕೇಸಲ್ಲಿ ಇಂದಿರಾ ಗಾಂಧಿ ಅವ್ರನ್ನ ಜೈಲಿಗೆ ಹಾಕ್ಬಿಟ್ರಪ್ಪ. ಜೈಲಿಗೆ ಹಾಕ್ತಿದ್ದಂಗೆ 79 ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು, ತಿರುಗಿ ಎಲ್ಲ ಅಧಿಕಾರಕ್ಕೆ ಬಂದೇ ಬಿಟ್ರು. ಜೈಲಿಗೆ ಹಾಕಿದ್ದು ಯಾವಾಗ? 1978 ನವಂಬರ್ ತಿಂಗಳಲ್ಲಿ ಹಾಕಿದ್ರು. 79ಗೆ ಅಧಿಕಾರಕ್ಕೆ ಮತ್ತೆ ಬಂದು ಪ್ರೈಮ್ ಮಿನಿಸ್ಟರ್ ಆಗೋದು. ಹಾಗಾಗಿ ಮಾಸ್ ಲೀಡರ್ಸ್ಗೆ ಯಾರು ಕೂಡ ಅವರ ಒಂದು ಶಕ್ತಿನ, ಅವರ ಒಂದು ಪಾಪ್ಯುಲಾರಿಟಿನ ತುಳಿಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಈಗ ಉಗ್ರಪ್ಪನವರು ಒಂದು ಮಾತು ಹೇಳಿದ್ದಾರೆ ಸರ್, ಪ್ರಾಮಾಣಿಕರಿಗೆ ಮತ್ತು ನಿಷ್ಠಾವಂತರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಆಯ್ತು, ಅವ್ರು ಹೇಳಿದ್ದಾರೆ. ಅವರ ಅನಿಸಿಕೆಗೆ ನಾನು ಅದ್ರ ಬಗ್ಗೆ ನಂದೇನು ಪ್ರತಿಕ್ರಿಯೆ ಇಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ